ಸಿದ್ಧ, ಸೈನಿಕರು ಸನ್ನದ್ಧ, ಇನ್ನೇನಿದ್ರು ಯುದ್ಧ 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 ಯುದ್ಧೋನ್ಮಾದ. ಭಾರತ ಪಾಕ್ ಮಧ್ಯೆ ವಾರ್ ಕಾರ್ಮೋಡ, ಕಂಡು ಕೇಳರಿಯದ ಮಹಾಯುದ್ಧ ಫಿಕ್ಸ್. ಇದೇ ಆಗೋಗುತ್ತಾ ನಿರ್ಣಾಯಕ ಯುದ್ಧ. ಉಗ್ರ ಕ್ರಿಮಿ ಪಾಕಿ ಹುಟ್ಟಡಗಿಸೋ ಮಹಾಯುದ್ಧ, ಭಯೋತ್ಪಾದಕ ಪ್ರೇಮಿ ಸದೆ ಬಡಿಯೋ ಮಹಾಯುದ್ಧ. ಯುದ್ಧ ಘೋಷಣೆ ಆದರೆ ಪಾಕಿಸ್ತಾನ ವಿಲವಿಲ ಒದ್ದಾಡೋದಂತೂ ಗ್ಯಾರಂಟಿ. ದಂಡಂ ದಶಗುಣಂ ಭಾರತ ವಿರಾಟ ರೂಪಂ ತೋರಿಸೋದಕ್ಕೆ ಈಗಾಗಲೇ ಸನ್ನದ್ಧವಾಗಿದೆ. ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಈ ಸಭೆ ಮೇಲೆ ಸಭೆ ಮಾಡ್ತಾ ಇರೋದಕ್ಕೆ ಪಾಕಿಸ್ತಾನ ಒಂದ್ ಕಡೆ ನಲುಗಿ ಹೋಗಿದೆ. ಪುಕ ಪುಕ ಶುರುವಾಗ್ಬಿಟ್ಟಿದೆ. ಮಧ್ಯರಾತ್ರಿ ಪಾಕಿಸ್ತಾನ ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಈ ಒಂದು ಉಗ್ರರ ದಾಳಿ ಏನಾಗಿದೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ, ಸುಮ್ಮನೆ ಭಾರತ ನಮ್ಮನ್ನ ಹೊಣೆಯಾಗಿಸ್ತಾ ಇದೆ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದೆ ಇದೀಗ ಪಾಕಿಸ್ತಾನ. ಈಗಾಗಲೇ ನಮ್ಮ ಭಾರತ 100 ದೇಶಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿದೆ ಅನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಯಾಕೆ ಹೇಳ್ಕೊಳ್ಬೇಕು, ಪಾಕ್ನ ವಿರೂಪ ಬುದ್ಧಿ ಅಂದ್ರೆ ವಿಕೃತ ಬುದ್ಧಿ ಯಾವ ರೀತಿಯಾಗಿ ಇದೆ, ಅವರ ಮನಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದರ ಕುರಿತು ಭಾರತ ಈಗಾಗಲೇ 100 ದೇಶಗಳ ಬಳಿ ಹೇಳ್ಕೊಂಡಿದೆ. ಸೊ ಹಾಗಾಗಿ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ ನಮ್ಮ ಭಾರತ. ಈಗಾಗಲೇ ನೆನ್ನೆ ಒಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿ ಅಂದ್ರೆ ಸೈನ್ಯಕ್ಕೆ ನೀವು ಯಾವ ರೀತಿಯಾಗಿ ಸನ್ನದ್ಧರಾಗಿದ್ದೀರಿ, ಅದರ ಜೊತೆಗೆ ನೀವು ಯಾವಾಗ ಬೇಕಾದರೂ ಯುದ್ಧವನ್ನ ಮಾಡಬಹುದು, ಟೈಮು ಸಮಯ ನಿಮ್ಮದೇ, ಸಂಪೂರ್ಣವಾಗಿ ನಾವು ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಸೈನ್ಯಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ಯುದ್ಧಕ್ಕೆ ನಾವು ರೆಡಿಯಾಗಿದ್ದೀವಿ, ನೀವು ರೆಡಿಯಾಗಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ನಮ್ಮ ಭಾರತ. ಒಂದ್ ಕಡೆ ಭಾರತ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಕ್ಕೆ ನಲುಗಿ ಹೋಗಿದೆ ಪಾಕಿಸ್ತಾನ. ಇನ್ ಕೇಸ್ ಏನಾದ್ರೂ ಯುದ್ಧ ಘೋಷಣೆ ಮಾಡಿದ್ರೆ ನಾವ್ ಏನ್ ಮಾಡೋದು ಅಂತ ಹೇಳಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಬೇರೆ ಬೇರೆ ದೇಶಗಳ ಮೊರೆ ಹೋಗ್ತಾ ಇದೆ, ಭಿಕ್ಷೆ ಬೇಡ್ತಾ ಇದೆ. ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇದೀಗ ಪಾಕಿಸ್ತಾನಕ್ಕೆ. ಸೊ ಹಾಗಾಗಿ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ಬೆಳಿಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ ಇರುವಂತದ್ದು. ಸಭೆ ಬಹಳಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ಯಾವಾಗ ಇದೇ ತಿಂಗಳು 22ನೇ ತಾರೀಕು ಉಗ್ರರು ದಾಳಿ ಮಾಡಿ 26 ಜನರನ್ನ ಬಲಿ ಪಡಿತೋ ಅದಾದ ನಂತರ ಮೊದಲ ಸಚಿವ ಸಂಪುಟ ಸಭೆ ಇದು. ಸೊ ಹಾಗಾಗಿ ಬಹಳಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ ಈ ಒಂದು ಸಭೆ. ಏನಾಗತ್ತೆ ಮುಂದಿನ ದಿನಗಳಲ್ಲಿ, ಇವತ್ತೇ ಆಗ್ಬಿಡುತ್ತೆ ಯುದ್ಧ ಅಥವಾ ನಾಳೆನೇ ಆಗ್ಬಿಡುತ್ತೆ ಅಂತಲ್ಲ, ಸೇನೆ ಕೂಡ ಸನ್ನದ್ಧವಾಗಿದೆ. ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು, ಹೇಗೆ ಬೇಕಾದ್ರೂ ಯುದ್ಧವನ್ನ ಪ್ರಾರಂಭ ಮಾಡಬಹುದು. ಸೇನೆಯೂ ಕೂಡ ಸಿದ್ಧ ಆಗಿದೆ, ನಮ್ಮ ಸೈನಿಕರು ಕೂಡ ಸನ್ನದ್ಧರಾಗಿದ್ದಾರೆ.